ಒಂದು 14 ಜನ 17 ಜನರಲ್ಲಿ 4 ಜನ ಕಾಂಗ್ರೆಸ್ಗೆ ಹಾಕಿಬಿಟ್ಟಿದ್ದಾರೆ. 14 ಉಳಿದಿದ್ದಾರೆ. 14 ಮಂದಿಲಿ ಈಗ ಅದನ್ನು 10-11 ಜನರನ್ನು ಕೇವಲ ರೇವಣ್ಣವ್ರನ್ನ ಇನ್ನೊಬ್ಬರನ್ನ ಬಿಟ್ಟು ಬಾಲಕೃಷ್ಣ ಅವ್ರನ್ನ ಬಿಟ್ಟರೆ ಉಳಿದವ್ರನ್ನೆಲ್ಲರನ್ನೂ ಸೆಳ್ಕೊಳ್ಳೋ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾಯಿದೆ. ಅಧಿಕಾರದಲ್ಲಿ ದುಡ್ಡದು ಎಲ್ಲ ಅದ. ಮತ್ತು ಬಿ ಜೆ ಪಿಗೆ ಕಾಂಗ್ರೆಸ್ ಈ ವಿಷಯದಲ್ಲಿ ಭಿನ್ನಿಲ್ಲ. ಬಿ ಜೆ ಪಿಗೂ ಅದು ಒಳಗೆ ಹೋಗೋದು ಸಾಕಾಗಿದೆ. ಯಾಕಂದ್ರೆ 2 ಪಟ್ಟಿ ಆಗಿಬಿಡ್ತಾವೆ, ಅದು ಹೋಗಲಿ ಅನ್ನುವಂಥದ್ದು. ಈಗಾಗಲೇ ರಾಷ್ಟ್ರ ಮಟ್ಟದಲ್ಲೇ ಬಿ ಜೆ ಪಿ ಪ್ರಾದೇಶಿಕ ಪಕ್ಷಗಳನ್ನೆಲ್ಲ ಹನನ ಮಾಡ್ಲಿಕ್ಕತ್ತದ, ಮಣ್ಣು ಕೊಡ್ಲಿಕ್ಕತ್ತದ. ಅದಕ್ಕೆ ಜೆ ಡಿ ಎಸ್ ಇರಬೇಕಂತ ಏನಿಲ್ಲ, ಅವರು ಚೆನ್ನಾಗಿ ಆಗ್ತದೆ ಇನ್ನಷ್ಟು, ನಮ್ಮದೇ ಅಲ್ಲಿ ರಾಜತ್ವ ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋಂಥ ವಿಚಾರಧಾರೆ ಜನ. ಹೀಗಾಗಿ ಇವತ್ತು ಕುಮಾರಸ್ವಾಮಿಗಳಿಗೆ ಮತ್ತು ನಮ್ಮ ದೇವೇಗೌಡರಿಗೆ ದೊಡ್ಡ ಆಪತ್ತು ಬಂದು ನಿಂತುಬಿಟ್ಟದೆ. ಇವತ್ತು ಏನು ಮಾಡೋದು ಅಂತೇಳಿ ಇಂಥ ಸಂದರ್ಭದಲ್ಲೇ ಅನೇಕ ರೀತಿ ಸಲಹೆ ಕೊಡ್ತಾ ಇರ್ತಾರೆ. ಆದರೆ ಮೈಸೂರು ಭಾಗದಲ್ಲಿ ಅಟ್ಲೀಸ್ಟ್ ಒಕ್ಕಲಿಗರಲ್ಲಾದರೂ ನಮ್ಮ ಹಿಡಿದು ಸಾಧಿಸಬೇಕು ಅನ್ನೋಂಥ ಒಂದು ವಿಚಾರದಲ್ಲೇ ದೇವೇಗೌಡರ ಫ್ಯಾಮಿಲಿ ವಿಚಾರ ಮಾಡ್ತದೆ, ಏನು ಮಾಡೋದು ಇದೆ. ಆ ದಿಶೆಯಲ್ಲಿ ಈಗ ಏಕಾಏಕಿ ಮೊನ್ನೆ ನಿಮಗೆ ಗೊತ್ತದ ಡಿ ಸುಧಾಕರ್ ಅವರು ತಿಳ್ಕೊಂಡ್ರು. ಅವರು ಪಕ್ಷೇತರಾಗಿದ್ದರು ಹಿರಿಯೂರಿನಲ್ಲೇ. ಹೀಗಾಗಿ ಅವರು ನಂತರದಲ್ಲಿ ಕಾಂಗ್ರೆಸ್ ಬಂದರು, ಅದು ಮಾಡಿದ್ರು, ಅದು ಮತ್ತೇನೆ. ಆದರೆ ಅದು ಉಪಚುನಾವಣೆ ಬರೋದಿದೆ, ಅದರ ಮೂಲಕ ರಾಜಕೀಯಕ್ಕೆ ಆಗಿ ಬರಬಾರ್ದು. ಮತ್ತು ಕುಟುಂಬ ರಾಜಕೀಯ ವಿಚಾರ ಮಾಡ್ತಾಯಿದ್ದಾರೆ, ಮಾಡಲಿ. ಆದರೆ ಅವ್ರು ಗೆದ್ದು ಬಂದರೆ ಮತ್ತೇನಾದರೂ ಉಳಿತಿದೆ ಚರ್ಚೆ ಅಂತ ಮಾಡ್ತಾಯಿದ್ದಾರೆ ನಮ್ಮ ಕುಮಾರಸ್ವಾಮಿಗಳು. ಅಲ್ಲಿಂದ ಆರಿಸಿ ಬಂದ್ರೆ ನಾವು ಮೆಂಬರ್ ಆಗಿದ್ದರು, ರಾಜಕಾರಣಕ್ಕೆ ಬರ್ಬೋದು ನಾವು. ಮತ್ತು ಅನಿವಾರ್ಯ ಇದೆ, ಮತ್ತೆ ಯಾರಿದ್ದಾರಲ್ಲೇ ದೇವೇಗೌಡರಿಗಂತೂ ಎದ್ದು ಅಡ್ಡಾಡಲಿಕ್ಕೆ ಆಗಲ್ಲ ಪಾಪ, ವಯಸ್ಸಾಯಿತು, ಸಣ್ಣ ವಯಸ್ಸಲ್ಲ ಅವ್ರದ್ದು. ಇನ್ನೂ ಅವ್ರು ಮಾತಾಡ್ತಾ ಇರೋದು ನಾ ಇನ್ನೂ ಗೆಲ್ಲಬಲ್ಲೆ ಅನ್ನೋಂಥ ಒಂದು ಉತ್ಸಾಹ ತೋರಿಸೋದು ಇದು ಮೆಚ್ಚುವಂಥ ವಿಷಯ. ಆದರೆ ಗೆದ್ದಾತಿರ್ತೀನಿ ಅನ್ನೋ ಸ್ಥಿತಿಯೊಳಗೆ ಅವರಿಲ್ಲ. ಇದು ಕುಮಾರಸ್ವಾಮಿಗೂ ಏನೋ ಪಾಪ ಆರೋಗ್ಯ ಸರಿಯಿಲ್ಲ. ಹೀಗಾಗಿ ಇವತ್ತು ಇದ್ದಿದ್ರಲ್ಲೇ ನಿಖಿಲ್ ಅವರು ಇನ್ನೂ ಜೂನಿಯರು, ಅವ್ರನ್ನೊಬ್ಬ ಲೀಡರ್ ಅಂತೇಳಿ ಕಾಂಗ್ರೆಸ್ಸಿಗರೇ ಆಗಿರ್ಬೋದು,